ಬದುಕ್ತೈತಿ ಅಂದ್ರೆ ಕೋಳಿ ಒಂದು ತಿಪ್ಪಿಗೆ ಹೋಗ್ತೈತಿ. ತಿಪ್ಪಿಗೆ ಹೋಗಿ ತಿಪ್ಪಿ 20 ಫೀಟ್ ಇರ್ತೈತೆ. ಅದು ಹಿಂಗೆ 20 ಆ ತಿಪ್ಪಿ ತುಂಬ ಕಸ ಇರ್ತೈತಿ. ಕೋಳಿ ಎಷ್ಟು ಜಾಣ ಇರ್ತೈತಿ ಅಂದ್ರೆ 20 ಫೀಟ್ ಕಸ ಇದ್ದರೂ ಕಸ ಮುಟ್ಲಿಲ್ಲ. ಕಸದೊಳಗಿರುವ ಜೋಳದ ಕಾಳು ಹುಡುಕ್ತೆ ಹೊರತು ಕಸ ಮುಟ್ಲಿಲ್ಲ ತಿಪ್ಪಿ. ಅದು ಇದು ಒಂದು ಬದುಕಿದು. ಮನುಷ್ಯ ಒಳ್ಳೆಯದನ್ನು ಗುರುತಿಸಬೇಕಾಗ್ತದೆ ಜೀವನದಲ್ಲಿ. ಈಗ ಬೆಂಗಳೂರು ಐತಿಲ್ಲ, ಬೆಂಗಳೂರು ನೋಡ್ರಿ ನೀವು. ಬೆಂಗಳೂರಿಗೆ ಆ ಊರಾಗ ಗಟಾರ್ ಹರಿಯೋದಿಲ್ಲೇನು? ಎಷ್ಟು ಗಟಾರ್ ಹರಿತಾವ ಆ ಊರಾಗ. ಯಾರ ಬೆಂಗಳೂರಿಗೆ ಏನಂತ ಕರೆದಾರ? ಗಟಾರಗಳ ನಗರಿ ಅಂತ ಕರೆದಾರ. ಏನಂತ ಕರೆದಾರ? ಉದ್ಯಾನಗಳ ನಗರಿ ಅಂತ ಕರೆದಾರ. ಗಟಾರ ಐತಿ, ಅದ್ರ ನೋಡುವ ಕಣ್ಣು ಬೇಕಷ್ಟೆ. ಈಗ ನೀವು ಕೊಪ್ಪಳಕ್ಕೆ ಬರ್ತೀರಿ. ಕೊಪ್ಪಳಕ್ಕೆ ಬರುವಾಗ ಎಲ್ಲ ಚಲೋನೇ ಇರ್ತೈತಿ. ಏನು ಒಂದಿಷ್ಟು ಊರು ಮಂದ ಹೊಲಸು ಇರ್ತೈತಿ, ಒಂದಿಷ್ಟು ಹೂವನೂ ಇರ್ತಾವೆ. ಎರಡೂ ಕಾಣ್ತಾವೆ ಕಣ್ಣಿಗೆ. ಹೊಲಸು ತಿಪ್ಪಿನೂ ಕಾಣ್ತೈತಿ, ಹೂವನೂ ಕಾಣ್ತೈತಿ. ಕೊಪ್ಪಳ ಬಿಟ್ಟು ನಿಮ್ಮ ಊರಿಗೆ ಹೋಗುವಾಗ ಏನು ಹೇಳಬೇಕು ಅಂದ್ರೆ, ಕೊಪ್ಪಳದ ತಿಪ್ಪಿ ಪ್ರಚಾರ ಮಾಡಬಾರ್ದು, ಕೊಪ್ಪಳದ ಹೂವಿನ ಪ್ರಚಾರ ಮಾಡಬೇಕು. ಅದು ಜೀವನ. ಮನುಷ್ಯ ಒಳ್ಳೆಯದನ್ನು ಕಾಣುವ ಕಣ್ಣು ಬೇಕಾಗ್ತದೆ ಮನುಷ್ಯ. ಹೇಗೆ ಬದುಕಬೇಕು ಮನುಷ್ಯ? ವ್ಯಸೇಮ ದೇವ ಹಿತಂ ಯದಾಯು. ಒಬ್ಬ ಋಷಿ ಹೇಳ್ತಾನೆ, ಈ ಮನುಷ್ಯನ ಬದುಕು ಹೇಗಾಗಬೇಕಂದ್ರೆ ವ್ಯಸೇಮ ದೇವ ಹಿತಂ ಯದಾಯು. ಇದು ನನ್ನ ಜೀವನ ಹೆಂಗೆ ಆಗಬೇಕು ಅಂದ್ರೆ, ನನಗೆ ಸಂತೋಷ ಕೊಡುವುದಲ್ಲ, ನನಗೆ ನಿರ್ಮಾಣ ಮಾಡಿದ ದೇವನಿಗೆ ಸಂತೋಷ ಕೊಡಬೇಕು. ಅಷ್ಟು ಸಂತೋಷವಾಗಿ ಸುಂದರವಾಗಿ ಮನುಷ್ಯ ಬದುಕಬೇಕು. ದೇವನಿಗೆ ಸಂತೋಷ ಆಗಬೇಕು. ಇದು ಜೀವನ. ಇಟ್ ಈಸ್ ಎ ಗಿಫ್ಟ್ ಆಫ್ ಗಾಡ್. ದಿಸ್ ಲೈಫ್ ಇಟ್ ಈಸ್ ಎ ಡಿವೈನ್ ಗಿಫ್ಟ್. ಇದು ದೇವನ ಕೊಡುಗೆ ಈ ಬದುಕು. ನಾನು ಮಾಡುವ ಒಳ್ಳೆಯ ಕಾರ್ಯಗಳೇನದವಲ್ಲ, ನಾನು ದೇವನಿಗೆ ಕೊಡುವಂಥ ಗಿಫ್ಟ್ ಅದು. ಮನುಷ್ಯ ಹಾಗೆ ಬದುಕಬೇಕಾಗ್ತದೆ. ನೀವು ನೋಡಿ, ಒಂದು ನವಿಲಿರ್ತದೆ. ನವಿಲು ಹೆಂಗೆ ಬದುಕ್ತೈತೆ ನೋಡಿ. ನವಿಲ ಮೇಘಗಳ ಗರ್ಜನೆ ಆದ್ರೆ ಸಾಕು ಕುಣಿತೈತಿ. ನೀವೆಲ್ಲ ಕೇಳಿರಿಲ್ಲ? ನವಿಲು ಯಾವಾಗ ನೃತ್ಯ ಮಾಡ್ತೈತಿ ಅಂದ್ರೆ, ಯಾವಾಗ ಮೇಘಗಳ ಗರ್ಜನೆ ಆಗ್ತದೋ ಅವಾಗ ನವಿಲು ಕುಣಿತಿರ್ತೈತಿ. ಇನ್ನೂ ಮಳೆನೇ ಆಗಿಲ್ಲ, ಬರೇ ಮೇಘಗಳ ಗರ್ಜನೆ ಆದ್ರೆ ಸಾಕು ನವಿಲು ಕುಣಿತಿರ್ತೈತಿ. ಕೋಗಿಲೆ ಹಾಡ್ತೈತಿ. ಕೋಗಿಲೆ ಯಾವಾಗ ಹಾಡ್ತೈತಿ? ಬರೇ ಮಾವಿನ ಗಿಡದೊಳಗೆ ಚಿಗುರು ಬಂದ್ರೆ ಸಾಕು ಕೋಗಿಲೆ ಹಾಡಕ್ಕೆ ಶುರು ಮಾಡ್ತೈತಿ. ಇನ್ನೂ ಮಾವಿನ ಹಣ್ಣ ಬಿಟ್ಟಿಲ್ಲ, ಸುಮ್ಮನೆ ಮಾವಿನ ಗಿಡದೊಳಗೆ ಒಂದಿಷ್ಟು ಚಿಗುರು ಬಂದ್ರೆ ಸಾಕು ಕೋಗಿಲೆ ಹಾಡಕ್ಕೆ ಶುರು ಮಾಡ್ತೈತಿ. ಅದು ಮಾವಿನ ಗಿಡ ಬಿಟ್ಟು ಹಣ್ಣು ಬಂದು ಮನುಷ್ಯನ ಮನೆ ತುಂಬ ಹಣ್ಣಿದ್ದು ಇವ ಅಳ್ಕೊಂತ ಕುಂತಿದ್ದ. ಆ ಗಿಡ ಕೇಳ್ತ ಮನುಷ್ಯಾಗಲ್ಲೋ. ಆ ನವಿಲೈತಿ, ನವಿಲಿಗೆ ಮಳಿನ ಬಂದಿಲ್ಲ, ಬರೇ ಮೇಘಗಳ ಗರ್ಜನೆ ಆದ್ರೆ ಸಾಕು ನೃತ್ಯ ಮಾಡಕತ್ತೈತಿ. ಕೋಗಿಲೆಗೆ ಇನ್ನೂ ಹಣ್ಣ ಬಿಟ್ಟಿಲ್ಲ ಗಿಡದಾಗ, ಬರೇ ನನ್ನ ಹೃದಯದೊಳಗೊಂದಿಷ್ಟು ಚಿಗುರು ಬಂದೈತಿ. ಬರೇ ಚಿಗುರು ಬಂದ್ರೆ ಅದನ್ನು ತಿಂದು ಹಾಡಾಕತ್ತೈತಿ. ನಿನಗೆ ಎಲ್ಲ ಮನೆ ತುಂಬ ಹಣ್ಣು ತುಂಬಿ ನೀ ಯಾಕೆ ಅಳಾಕತ್ತಿ ಅಂದ. ಗಿಡ ಕೇಳ್ತು. ಇವ ಅಂದ, ಇನ್ನೂ ರೇಟ ಬಂದಿಲ್ಲ ಮಾವಿನ ಹಣ್ಣಿಂದಂತ ಇವ ಅಂತ. ಬದುಕುವ ರೀತಿ ಆಗಿದೆ ನೋಡಿ. ನಿಸರ್ಗ ಅಷ್ಟು ಸುಂದರವಾಗಿ ಬದುಕ್ತದೆ, ಆದರೆ ಮನುಷ್ಯನಿಗೆ ಬದುಕಕ್ಕೆ ಬರುವಂಥ ಒಬ್ಬ ಶ್ರೀಮಂತನ ಮನೆ ಇತ್ತು. ಆ ಶ್ರೀಮಂತನ ಮನೆಗೆ ಒಂದು ದೊಡ್ಡ ಕೋಟೆಗೋಡೆ ಇತ್ತು. ಅವ ಭಾಳ ದೊಡ್ಡ ಶ್ರೀಮಂತ. ಮನೆಯ ತ್ರಿಜೋರಿ ತುಂಬ ದುಡ್ಡು ಬಂಗಾರ ಎಲ್ಲ ಇತ್ತು. ಆ ಮನೆಯಲ್ಲಿ ಒಬ್ಬ ಸೇವಕ ಇದ್ದ. ಭಾಳ ಪ್ರಾಮಾಣಿಕವಾಗಿ ಬದುಕಿದ್ದ ಭಾಳ ವರ್ಷ. ಒಬ್ಬ ಕಳ್ಳ ಆ ಶ್ರೀಮಂತಿಕೆಯ ಪತ್ತೆ ಹಚ್ಚಿದ. ಅವ ಹೆಂಗೆ ಈ ಶ್ರೀಮಂತನ ಮನೆಗೆ ಕನ್ನ ಹಾಕಬೇಕು, ದುಡ್ಡು ಬಂಗಾರ ತಗೊಂಡು ಹೋಗಬೇಕು ಅಂತ ವಿಚಾರ ಮಾಡ್ತಿದ್ದ. ಹೆಂಗೆ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಅವ್ರ ಮನ್ಯಾಗ ಒಬ್ಬ ಸೇವಕ ಇದ್ನಲ್ಲ, ಇವ ಕಳ್ಳ ಅವನು ದೋಸ್ತಿ ಮಾಡ್ಕೊಂಡಂತಾನ. ನೋಡು, ನಿಮ್ಮ ಶ್ರೀಮಂತ ನೀನು ಎಷ್ಟು ವರ್ಷ ದುಡ್ದು ನಿನಗೇನು ಕೊಟ್ಟಾನ ಹೇಳು? ಬರೀ ತಿಂಗಳಿಗೆ 2,000 ರೂಪಾಯಿ ಕೊಟ್ಟಾನ, ವರ್ಷಕ್ಕೊಂದು ಜೊತೆ ಬಟ್ಟೆ ಕೊಟ್ಟಾನ ಅಷ್ಟ. ನನ್ನ ಸ್ನೇಹ ಮಾಡು, ನಿನಗೊಂದು ದಿವ್ಸಕ್ಕೆ 2 ಲಕ್ಷ ರೂಪಾಯಿ ಕೊಡ್ತೀನಿ 10 ನಿಮಿಷಕ್ಕೆ ಅಂದಿವ. ಯಾರು? ಕಳ್ಳ. ಅವ ಸೇವಕಂದ, ಏನು ಮಾಡ್ಬೇಕು ನಾನು? ನೀ ಏನೂ ಮಾಡೋದು ಬೇಡ. ನಿಮ್ಮ ಈ ಶ್ರೀಮಂತನ ಮನೆ ಇದೆಯಲ್ಲ, ದೊಡ್ಡ ಕೋಟೆ ಇದೆ, ಈ ಹಿತ್ತಲು ಬಾಕ್ಲೈತಲ್ಲ, ಅದಕ್ಕೆ ಹಿತ್ತಲು ಬಾಕ್ಲಿಗೆ ಕೀಲಿ ಹಾಕೋದಿಲ್ಲ, ಬರೀ ಅಗಳಿ ಹಾಕಿರ್ತಾರೆ, ಹೌದಲ್ಲ? ಇವ ಕಳ್ಳ ಹೇಳ್ದವನಿಗೆ,
ಹಿತ್ತಲ ಬಾಕಲಿಗೆ ಬರೀ ಅಗಳಿ ಹಾಕ್ಯಾರಲ್ಲ, ಅದನ್ನೊಂದು ಸ್ವಲ್ಪ ಸರಿಸಿಬಿಡು, ನಿನಗೆ 2 ಲಕ್ಷ ರೂಪಾಯಿ ಕೊಡ್ತೀನಿ. ಅವ ಸೇವಾ ಕಾಳು ಮಗ ಅಂದ, ಇಷ್ಟ ಕೆಲಸಕ್ಕೆ 2 ಲಕ್ಷ ರೂಪಾಯಿ, ಎಷ್ಟು ವರ್ಷ ದುಡ್ದೀನಿ, ಇನ್ನೂ ನನಗೇನೂ ಕೊಟ್ಟಿಲ್ಲ, ಬರೀ 2,000 ರೂಪಾಯಿ ಕೊಟ್ಟಾನ, ಬರೀ ಅಗಳಿ ಸರಿಸಿದ್ರೆ 2 ಲಕ್ಷ ರೂಪಾಯಿ ಸಿಗ್ತೈತೆ ಅಂದ್ರೆ ಓಕೆ ಅಂದವ. ಕಳ್ಳ 2 ಲಕ್ಷ ಕೊಟ್ಟಿವನಿಗೆ. ಇವ ಆಳು ಮನುಷ್ಯ ರಾತ್ರಿ 12ಕ್ಕೆ ಅಗಳಿ ಸರಿಸಿ ಒಳಗೆ ಹೋಗಿ ಇನ್ನೇನು ಕೀಲಿ ತೆಗಿಬೇಕಂತಿದ್ದ, ಅಲ್ಲೊಂದು ನಾಯಿ ಕುಂತಿತ್ತು, ಅದು ಗುರ್ರಂತದು. ಇವ ಏನು ಮಾಡ್ದ, ಹಿಂಗೊಂದು ಬಿಸ್ಕಿಟ್ ಹೋಗೋದು ಅದಕ್ಕೆ, ಅದು ನಾಯಿ ಮತ್ತು ಗುರ್ರಂತದು. ಇವ ಅಂದು ಕಳ್ಳ, ಅಲ್ಲೋ ಬಿಸ್ಕಿಟ್ ಹಾಕಿನಿ ಮತ್ತೆ ಯಾಕೆ ಗುರ್ರಂತಿ ನೀನು? ಅವಾಗ ನಾಯಿ ಅಂತೂ, ಹಿಂಗೆ ಲಂಚ ತೊಗೊಂಡು ಸುಮ್ಮನೆ ಇರಾಕ ನಮ್ಮನೇನು ಮನುಷ್ಯರು ಮಾಡಿ ಎನ್ನಿನಂತದ ನಾಯಿ. ಅವ ಅಂದ ಮತ್ತು ಬ್ರೆಡ್ ಹೋಗದವ ನಾಯಿಗೆ. ಅವಾಗ ನಾಯಿ ಹೇಳ್ತು, ಮನುಷ್ಯನೇ ತಿಳ್ಕೊ, ಅನ್ನ ಉಂಡ ಮನೆಗೆ ಕನ್ನ ಹಾಕೋರು ಮನುಷ್ಯರು ಹಾಕ್ತಾರೆ ಹೊರತು ನಾಯಿಗಳು ಹಾಕೋದಿಲ್ಲ. ನಾವು ನಮ್ಮ ಜಾತಿಯೊಳಗಿಲ್ಲ, ಮನುಷ್ಯರ ಜಾತಿಯೊಳಗಿರ್ಬೋದು. ಅದು ಒಂದು ನಾಯಿ ಹೇಗೆ ಬದುಕ್ತಿದೆ ನೋಡಿ. ಅದಕ್ಕೆ ಮನುಷ್ಯ ಬದುಕುವುದನ್ನು ಕಲಿಬೇಕು. ಅದಕ್ಕೆ ನೋಡ್ರಿ, ನೀವು ನ್ಯಾಷನಲ್ ಎನಿಮಲ್ ಅಂತ ಮಾಡ್ಯಾರ, ನ್ಯಾಷನಲ್ ಬರ್ಡ್ ಅಂತ ಮಾಡ್ಯಾರ, ಒಬ್ಬರನ್ನರ ಪುಣ್ಯಾತ್ಮ ನೀವು ನ್ಯಾಷನಲ್ ಮ್ಯಾನ್ ಅಂತ ಮಾಡ್ಯಾರ. ಮತ್ತು ನೀವು ನೋಡ್ರಿ, ಎಷ್ಟೋ ಬ್ಯಾಂಕ್ಗಳಿಗೆಲ್ಲ ನಾಯಿ ಚಿತ್ರ ಹಾಕ್ಯಾರ ಇಲ್ಲ. ಮತ್ತು ಈ KSRTC ಅವರು ಗರುಡನ ಚಿತ್ರ ಹಾಕ್ಯಾರ. ಎಲ್ಲರ ಒಂದು ಕಡೆಯರ ಮನುಷ್ಯನ ಚಿತ್ರ, ಇವರು ಬರೀ ಒಂದೇ ಜಾಗದಾಗ ಇರೋದು. ನಿಮ್ಮ ಚಿತ್ರ ಎಲ್ಲಿ ಹಾಕ್ಯಾರ? ಪುರುಷ ಮತ್ತು ಮಹಿಳಾ ಅಲ್ಲಷ್ಟೇ ಇವನ್ ಚಿತ್ರ ಇರೋದು. ಇವ ಬರೀ ಉಂಡದ ಕೆಲಸ ಮಾಡ್ತಾನೆ, ಮತ್ತೇನೂ ಮಾಡೋದಿಲ್ಲ. ಅದಕ್ಕೆ ಯೋಗ್ಯ ಇವ. ಸುಮ್ಮನೆ ನಾಯಿಗೆ ಬಳಸ್ಕೊಂಡಾರೆ ಎಷ್ಟೋ ಮಂದಿ ಬ್ಯಾಂಕಿನವರು, ಪಕ್ಷಿಗಳಿಗೆ ಬಳಸ್ಕೊಂಡಾರೆ. ಇವಂದು ಒಂದರ ಚಿತ್ರ ಅಪ್ಪಂದು ಎಲ್ಲರ. ಇವ ಅಂಥದ್ದು ಮಾಡಿದ್ರೆ ಹಾಕಬೇಕ ಒಂದು ಕೆಲಸ. ಬದುಕಬೇಕಲ್ಲ ಮನುಷ್ಯ. ಹೇಗೆ ಬದುಕ್ಯಾರ ಜಗತ್ತಿನೊಳಗೆ, ಎಷ್ಟು ಜನ ಎಷ್ಟು ಅದ್ಭುತವಾಗಿ ಬದುಕ್ಯಾರ. ಯು ಮಸ್ಟ್ ಹ್ಯಾವ್ ಹರ್ಡ್ ದಿಸ್ ನೇಮ್, ವರ್ಗೀಸ್ ಕುರಿಯನ್. ವರ್ಗೀಸ್ ಕುರಿಯನ್ ಬಗ್ಗೆ ಎಷ್ಟು ಮಂದಿ ಕೇಳಿರಿ ನೀವು? ಇವತ್ತೆಲ್ಲ ಅಮೂಲ್ ಡೈರಿ ಬಗ್ಗೆ ಕೇಳಿರಿಲ್ಲ? ಅಮೂಲ್ ಡೈರಿ ಒಂದು ಕಾನ್ಫರೆನ್ಸ್ನೊಳಗೆ ವರ್ಗೀಸ್ ಕುರಿಯನ್ ಅಮೂಲ್ ಡೈರಿಯ ಸಂಸ್ಥಾಪಕ ಆತ. ಒಂದು ಸಲ ಒಂದು ಕಾನ್ಫರೆನ್ಸ್ನೊಳಗೆ ಬ್ರಿಟಿಷರು ವರ್ಗೀಸ್ ಕುರಿಯನ್ನಿಗೆ ಅಂದ್ರಂತ. ಏನಂದ್ರು ಅಂದರೆ, ಒಂದು ಮಾತಂದ್ರಂತ, ಇಂಡಿಯನ್ ಮಿಲ್ಕ್ ಈಸ್ ಲೈಕ್ ಎ ಇಂಗ್ಲೆಂಡ್ ಗಟಾರ್ ವಾಟರ್ ಅಂದ್ರಂತ. ನಿಮ್ಮ ಭಾರತದ ಹಾಲು ಅಂದ್ರೆ ಏನು? ನಮ್ಮ ಇಂಗ್ಲೆಂಡ್ನೊಳಗೆ ಗಟಾರ್ ನೀರು ನಿಮಗಿಂತ ಚಲೋ ಇರ್ತೈತಿ. ನಿಮ್ಮ ಭಾರತದ ಹಾಲಿಗಿಂತ ನಮ್ಮ ಇಂಗ್ಲೆಂಡ್ ಗಟಾರ್ ನೀರು ಚಲೋ ಇರ್ತೈತಿ ಅಂದ್ರೆ ಅವ್ರು. ವರ್ಗೀಸ್ ಕುರಿಯನ್ ವಾಸ್ ಅ ಯಂಗ್ ಆ್ಯಂಡ್ ಡೈನಾಮಿಕ್ ಮ್ಯಾನ್. ಹುಡುಗ ಇದು ಒಂದೇ ಮಾತು ಸಾಕತ್ತ. ಅವ ಬಂದು ಭಾರತದೊಳಗೆ, ಗುಜರಾತದೊಳಗೆ ನೀವೆಲ್ಲ ಕೇಳಿರಬೇಕು, ಅಮೂಲ್ ಡೈರಿ ಶುರು ಮಾಡಿದ್ರು. ಒಂದು ಕೋಆಪ್ರೇಟಿವ್ ಸಿಸ್ಟಮ್ ಶುರು ಮಾಡಿ, ಅವ ಅಮೂಲ್ ಡೈರಿ ಶುರು ಮಾಡಿದ್ದು ಬರೀ 250 ಲೀಟ್ರ್ ಹಾಲು ಪ್ರತಿನಿತ್ಯ ಬರ್ತಿತ್ತು. ಇವತ್ತು ಅಮೂಲ್ ಡೈರಿ ಒಳಗೆ ಪ್ರತಿನಿತ್ಯ 100 ಕೋಟಿ ಲೀಟ್ರ್ ಹಾಲು ತೊಗೊಂಬಂದಾತ. ಇವತ್ತು ಭಾರತ ಹಾಲು ಉತ್ಪಾದನೆಯೊಳಗೆ ವಿಶ್ವದೊಳಗೆ ನಂಬರ್ 1. ಇಟ್ ಈಸ್ ಬಿಕಾಸ್ ಆಫ್ ವರ್ಗೀಸ್ ಕುರಿಯನ್. ಅವನಿಗೆ ಏನಂತ ಕರೆದ್ರು ಅಂದ್ರೆ, ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು. ಯಾರಿಗೆ? ವರ್ಗೀಸ್ ಕುರಿಯನ್ನಿಗೆ. ಅವ ಹೇಳ್ತಿದ್ದಂತ, ನಮ್ಮ ಮಂದಿ ಎಷ್ಟು ಮಂದಿಗೆ ನಮಗೆ ಹೈನುಗಾರಿಕೆ ಮಾಡೋಕ್ಕಾಗಲ್ರಿ, ಹೈನುಗಾರಿಕೆ ಮಾಡೋಕ್ಕಾಗಲ್ರಿ ಅಂತೀವಿ ನಾವೆಲ್ಲ. ಅವ ಹೇಳ್ತಿದ್ದ, ಹಾಲು ಕರೆಯೋದು ಭಾಳ ಸುಲಭ, ನಮ್ಮ ರೈತರಿಗೆ ಹಾಲು ಹೆಂಗೆ ಹಿಂಡ್ಕೋಬೇಕಂತ ಗೊತ್ತಿಲ್ಲ ಅಂತಿದ್ದ. ಅವ ಹೇಳ್ತಿದ್ದಂತ, ನಿನ್ನ ಆಕಳು ಹಾಲು ಕೊಡ್ಬೇಕಾದ್ರೆ ಏನೂ ಮಾಡಬೇಡ, ಅದಕ್ಕೊಂದು ಸ್ವಲ್ಪ ಚಲೋ ನೀರು ಕೊಡಿಸು, 1 ಲೀಟ್ರ್ ಹಾಲು ಕೊಡ್ತೈತಿ. ಮತ್ತು ಅದ್ರ ಮುಂದೊಂದಿಷ್ಟು ಹಸಿರು ಹುಲ್ಲಿಡು, ಮತ್ತೊಂದು ಲೀಟ್ರ್ ಹಾಲು ಕೊಡ್ತೈತಿ. ಮತ್ತೊಂದಿಷ್ಟು ಅದ್ರ ಮುಂದೊಂದಿಷ್ಟು ಕಾಳ ಕಡಿ ಇಡು, ಮತ್ತೊಂದು ಲೀಟ್ರ್ ಕೊಡ್ತೈತಿ. ಎಷ್ಟು ಲೀಟ್ರ್ ಅದು? 3 ಲೀಟ್ರ್ ಆಯ್ತು. ಆ ಆಕಳ ಮೇಲೆ ಒಂದು ಸ್ವಲ್ಪ ಪ್ರೀತಿಯಿಂದ ಕೈ ಆಡಿಸು, ಮತ್ತೊಂದು ಲೀಟ್ರ್ ಕೊಡ್ತೈತಿ. ಮತ್ತು ಅದಕ್ಕೆ ಮ್ಯಾಲೆ ಒಂದಿಷ್ಟು ನೆಳ್ಳು ಮಾಡು, ಮತ್ತೊಂದು ಲೀಟ್ರ್ ಕೊಡ್ತೈತಿ. ಬೆಳಿಗ್ಗೆ 5 ಲೀಟ್ರ,
ನೀ ಚಂದ ನಿನಗೆ ಉಣ್ಣು, ಬರೀ ಹೋಟೆಲ್ಗೆ ಹಾಕಕ್ಕೆ ಹೋಗಬೇಡ. ರಾತ್ರಿ 5 ಲೀಟರ್ ನನಗೆ ಕೊಡು, ನೀನು ಶ್ರೀಮಂತ ನಾನು ಶ್ರೀಮಂತ, ದೇಶ ಶ್ರೀಮಂತ ಆಗ್ತೈತೆ ಅಂತ ಹೇಳ್ತಿದ್ದ ವರ್ಗೀಸ್ ಕುರಿಯನ್. ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಕರೆದ್ರು ನೋಡಿ. ನಿರಂತರ ಸುದ್ದಿ ಹಾಗೂ ಮಾಹಿತಿಗಾಗಿ ನಮ್ಮ ಚಾನಲ್ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.